ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದಿ ಪರೈಸ್ ಯೂಟ್ಯೂಬ್ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್, ಇವತ್ತು ನಾನು ಒಬ್ಬರು ಸ್ಪೆಷಲ್ ವ್ಯಕ್ತಿ ಅಂದರೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ಅಂತಲೇ ಹೇಳ್ಬೋದು. ಸೊ ಸುಬ್ರಹ್ಮಣ್ಯ ಸರ್ ಇವ್ರು ಬಂದು ನಂದಿ ಪ್ರಿಂಟ್ಸ್ನ ಓನರು. ಸೊ ತುಂಬಾ ಆತ್ಮೀಯರು ಅಂತಲೂ ಹೇಳ್ಬೋದು ನಮ್ಮ ಫ್ಯಾಮಿಲಿಗೆ. ಇವ್ರನ್ನ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಏನಕ್ಕೆ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ? ಹೌದು, ಒಂದು ಸ್ಪೆಷಲ್ ಇವೆಂಟ್ ಅಂತ ಹೇಳ್ಬೋದು ನಾವೆಲ್ಲರೂ. ಯಾಕಂದರೆ ನಮಗೆ ಮುಖ್ಯವಾದವರಲ್ವಾ. ಸೊ ಅವರ ಹುಟ್ಟಿದ ಹಬ್ಬ ಇವತ್ತು. ಅವರ ಹುಟ್ಟಿದ ದಿನನ ನಾವು ಆಚರಣೆ ಮಾಡೋದಕ್ಕೆ ಇವತ್ತು ಹೋಗ್ತಾ ಇದ್ದೀನಿ ನಾನು. ಸೊ ಅದಕ್ಕೆ ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ. ಓಕೆ, ಸೊ ಅವ್ರ ಬರ್ತ್ಡೇ ಸೆಲೆಬ್ರೇಷನಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹೇಗೆ ನಡೆಯುತ್ತೆ. ಅವ್ರ ಪ್ರಿಂಟಿಂಗ್ ಪ್ರೆಸ್ಸಲ್ಲೇ ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರೆಲ್ಲರೂ. ಮತ್ತು ಇವತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ 1 ತಿಂಗಳು ಆಯಿತು ಫ್ರೆಂಡ್ಸ್. ಸೊ ನಿಮ್ಮ ಎಲ್ಲರ ಸಪೋರ್ಟಲ್ಲಿ ತುಂಬ ಚೆನ್ನಾಗಿ ಹೋಗ್ತಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೈ ಯೂಟ್ಯೂಬ್ ವ್ಯೂವರ್ಸ್, ಮೈ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ಸ್ ಅ ಲಾಟ್. ನನಗೆ ನಿಜ ಹೇಳಬೇಕು ಅಂದರೆ ಏನು ಹೇಳಬೇಕು ಅಂತ ಬರ್ತಿಲ್ಲ, ಬಟ್ ತುಂಬ ಇದೆ ಹೇಳೋದಕ್ಕೆ. ಸೊ ತುಂಬಾ ಖುಷಿಯಾಗಿದ್ದೀನಿ ನನ್ನ ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ. ನನ್ನ ಲೈಫು ಇನ್ನಷ್ಟು ಮಗದಷ್ಟು ಮತ್ತಷ್ಟು ಲೈಫ್ ಪೂರ್ತಿ ಮಸ್ಮರೈಸಿಂಗ್ ಅಂತ ಹೇಳ್ತಾರಲ್ಲ, ಬ್ಯೂಟಿಫುಲ್ ಲೈಫ್. ನಾನು ಎವ್ರಿ ಡೇ ನನ್ನ ಜೀವನನ ಸವಿತಾ ಇದ್ದೀನಿ, ಎಂಜಾಯ್ ಮಾಡ್ತಾಯಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಅಂತ ಹೇಳ್ತಾ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ಚಾನಲ್ಗೆ ಅಂತ ಹೇಳ್ತಾ, ಲೆಟ್ಸ್ ಮೀಟ್ ಯು ಆಲ್ ಇನ್ ಸುಬ್ರಹ್ಮಣ್ಯ ಸರ್ ನಂದಿ ಪ್ರಿಂಟ್ಸಲ್ಲಿ ಮೀಟ್ ಆಗೋಣ. ಸೊ ಅಲ್ಲಿ ಅವ್ರು ಬರ್ತಿರೋ ಸೆಲೆಬ್ರೇಷನ್ನ ನಾನು ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಬನ್ನಿ ಹೋಗೋಣ. ಹೌದು, ವೆಲ್ಕಮ್ ಮಾಡೋದಿನ್ನ ಸರ್, ವೆಲ್ಕಮ್ ಮಾಡ್ತೀವಿ ಇವ್ರಿಗೆ. ಸರ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ನೀವು ವೆಲ್ಕಮ್ ಮಾಡ್ಬಿಡಿ. ಹೌದಾ? ಥ್ಯಾಂಕ್ ಯು ಸೊ ಮಚ್. ಸುಬ್ರಹ್ಮಣ್ಯ ಅವರೇ ವೆಲ್ಕಮ್. ಸುಬ್ಬು, ಡಾಕ್ಟರ್ ಸುಬ್ಬು ವೆಲ್ಕಮ್. ಥ್ಯಾಂಕ್ ಯು. ಕೊಡೋಣ ನೀವು. ಡಾಕ್ಟರ್ ಸುಬ್ರಹ್ಮಣ್ಯ ಅವರೇ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಬನ್ನಿ ಸರ್, ನೀವು ಸ್ವಲ್ಪ ಏನಾದ್ರು ಮಾಡಿ. ಹ್ಯಾಪಿ ಬರ್ಡೇ ಸುಬ್ಬು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಇಲ್ಲ ಇರ್ತಾರಣ್ಣ ಸುಬ್ಬು. ಥ್ಯಾಂಕ್ ಯು. ತಗೋಣ. ಥ್ಯಾಂಕ್ ಯು. ತುಂಬ ಮುಖದಲ್ಲಿ ನೋಡಿ, ಮುಖದಲ್ಲಿ ನೋಡಿ ಎಷ್ಟು ಕಡೆ ಇದೆ. ಸೊ ಎಷ್ಟು ಜನ ಫ್ರೆಂಡ್ಸು ಸರ್ ನಿಮಗೆ? ಎಷ್ಟು ಜನ ಅವರೇ. ಓಕೆ, ಹಾಂ. ಸೊ ಇವತ್ತಿನ ಸುಬ್ರಹ್ಮಣ್ಯ ಸರ್ ಬರ್ತ್ಡೇ ಸ್ಪೆಷಲ್ ಅಂತ ಹೇಳ್ಬೋದು. ಅವರ ಸ್ನೇಹಿತರ ಬಳಗನೇ ಇಲ್ಲಿದೆ. ಸೊ ಎಲ್ಲನೂ ಮಾತಾಡ್ಸ್ತಾ ಹೋಗೋಣ. ಸೊ ನಿಮ್ಮ ಫ್ರೆಂಡ್ಸ್ನ ಇಂಟ್ರೊಡ್ಯೂಸ್ ಮಾಡಿ, ಅವ್ರು ಎಷ್ಟು ವರ್ಷದಿಂದ ನಿಮಗೆ ಗೊತ್ತು ಅಂತೆಲ್ಲ ಹೇಳಿ ನಮಗೆ. ಓಕೆನಾ? ಹರೀಶ್ ಅಂತ ಹೇಳ್ಬಿಟ್ಟು ಓಕೆ. 4 ವರ್ಷದಿಂದ ಮೈಕ್. ಹಾಂ, 4 ವರ್ಷದಿಂದ ಪರಿಚಯ ಅವ್ರು. ಓಕೆ ಕೊಡಿ. ಓಕೆ, ಇವ್ರ ಹೆಸರು ಹರೀಶ್ ಅಂತ 4 ವರ್ಷದಿಂದ ಪರಿಚಯ ಅವ್ರು ನಮಗೆ. ಓಕೆ ಸರ್, ಹರೀಶ್ ಸರ್ ಹೇಳಿ, ಇವ್ರ ಸ್ನೇಹ 4-5 ವರ್ಷದಿಂದ ನಮ್ಗೆ ವಾಕಿಂಗ್ ಫ್ರೆಂಡ್ಸ್ ಸ್ಟಾರ್ಟ್ ಆದ್ವಿ. ಆಮೇಲೆ ನಮ್ಗೆ ಇವರು ಹೆಚ್ಚು ಕಡಿಮೆ ಫ್ರೆಂಡ್ಸ್ ಗಿಂತ ಜಾಸ್ತಿ ಅಣ್ಣ ತಮ್ಮಂದಿರ ತರ ಆಗಿದ್ದಾರೆ. ಸೂಪರ್. ನಮ್ದೇನೇ ಕಷ್ಟ ಸುಖ ಆದ್ರೂ ಬರ್ತಾರೆ ನಮ್ ಗ್ರೂಪ್ ಅಲ್ಲಿ. ಯಾರದೇ ಆಗಿರ್ಲಿ, ಏನೇ ಆಗೋಗ್ಬಿಟ್ಟಿರ್ಲಿ, ಮೊದಲು ಪ್ರಿಫರೆನ್ಸ್ ಸ್ನೇಹಿತರು. ಆಪತ್ ಬಾಂಧವನ ಖಂಡಿತ ಆಪತ್ ಬಾಂಧವ. ತುಂಬಾ ಒಳ್ಳೆ ಮನುಷ್ಯ. 3 ವರ್ಷ ಬದುಕಲಿ ಬಿಡು. ಸೂಪರ್. ನೋಡಿ, ನಿಮ್ ಹುಟ್ಟಿದ ಹಬ್ಬ ದಿನ ಒಳ್ಳೆಯ ಹಾರೈಕೆಗಳು ನಿಮ್ಗೆ ಸಿಗ್ತಿದೆ ಅಂತ ಹೇಳ್ಬೋದು. ಸೊ ಇನ್ನೂ ತುಂಬಾ ಫ್ರೆಂಡ್ಸ್ ಇದ್ದಾರೆ ಸರ್, ಬನ್ನಿ. ಸೊ ಎಲ್ಲ ಬ್ಯುಸಿ ಇದ್ದಾರೆ ಈಗ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಮೋಹನ್ ಅಂತ. ಓಕೆ. ತುಂಬಾ ಹೇಗೆ ಫ್ರೆಂಡ್ಶಿಪ್ ನಿಮ್ದು ಸ್ಟಾರ್ಟ್ ಆಗಿದೆ? 4-5 ವರ್ಷದಿಂದ ಆಗಿದೆ. ಓಕೆ. ಫಸ್ಟ್ ಮೀಟ್ ನೆನಪಿದ್ಯಾ? ನೆನಪಿದೆ. ಓಕೆ. ಆಮೇಲೆ ಒಳ್ಳೆ ಕೈಂಡ್ ಹಾರ್ಟೆಡ್ ಫೆಲೋ. ಓಕೆ. ಆಮೇಲೆ ಹೆಲ್ಪಿಂಗ್ ನೇಚರ್ ಚೆನ್ನಾಗಿದೆ. ತುಂಬಾ ಆತ್ಮೀಯ, ಅಷ್ಟು ಮಾತ್ರ ಚೆನ್ನಾಗಿ ಹೇಳ್ಬೋದು. ಓಕೆ. ಸರ್ ನೀವು ಬನ್ನಿ, ಹೇಳಿ ಸರ್, ನೀವು ಎಷ್ಟು ವರ್ಷದಿಂದ ಪರಿಚಯ ಅವ್ರಿಗೆ? ನನ್ನ ಹೆಸರು ಗೋಪಾಲ್ ಅಂತೇಳಿ. ನಮಗೆ ಸುಮಾರು 25 ವರ್ಷದಿಂದ ಪರಿಚಯ. ಸಿಲ್ವರ್ ಜೂಬ್ಲಿನ ಬಹಳ ಆತ್ಮೀಯರು. ಬಡವರ ಬಂಧು ಅಂತ ಹೇಳಿದ್ರು ತಪ್ಪೇನಿಲ್ಲ. ಅವ್ರಿಗೆ ಆಮೇಲೆ ಡಾಕ್ಟರ್ ಸುಬ್ರಹ್ಮಣ್ಯ ಅಂತ ಇವರು. ಅವ್ರಿಗೆ ಯಾಕೆ ಸುಬ್ರಹ್ಮಣ್ಯ, ಡಾಕ್ಟರ್ ಸುಬ್ರಹ್ಮಣ್ಯ ಅಂದ್ರೆ ಸಮಾಜ ಸೇವಕರು. ಮತ್ತೆ ಮಕ್ಕಳಿಗೆ ಎಂತ ಏನು ಬಡ ಮಕ್ಕಳಾಗ್ಲಿ, ಅಂಗವಿಕಲ ಮಕ್ಕಳು ನಾವೇನೇ ಕೇಳಿದ್ರು ಇಲ್ಲ ಅಂತ ಹೇಳಿದ್ರೆ ಆ ಮಕ್ಕಳಿಗೆ ತಮ್ಮ ಆತ್ಮೀಯ ಹೃದಯವಂತಿಕೆಯಿಂದ ಮಕ್ಕಳಿಗೆ ಏನೇ ಕೇಳಿದ್ರು, ಊಟ ಕೇಳಿದ್ರೆ ಊಟ ಕೊಡಿಸ್ತಾರೆ. ಅಂಗವಿಕಲ ಮಕ್ಕಳಿಗೆ ಪ್ರೈಸಸ್ಸು ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ಭಗವಂತ
ಆಯುರ ಆರೋಗ್ಯ ಕೊಟ್ಟು 100 ವರ್ಷ ಸುಖವಾಗಿ ಅವರು ಅವ್ರ ಫ್ಯಾಮಿಲಿ ತುಂಬ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದೀವಿ. ನಾವೆಲ್ಲ ಏನಿವಾಗ ನೀವು ನೋಡ್ತಾ ಇದ್ದೀರಾ ನವರಸ ನಾಯಕರು ಅಂತೇಳಿ ನಾವೆಲ್ಲ ಒಟ್ಟಿಗೆ ತುಂಬ ಚೆನ್ನಾಗಿ ನಾವು ಯಾವುದೇ ಒಂದು ಇದ್ದಿದ್ರು ಒಟ್ಟಿಗೆ ಎಲ್ಲ ಫಂಕ್ಷನ್ ಎಲ್ಲ ಮಾಡಿ ಮುಂಚೂಣಿಯಲ್ಲಿ ನಮ್ಮ ನಾಯಕರಾಗಿ ಇವ್ರು ಇರ್ತಾರೆ. ಧನ್ಯವಾದಗಳು ಸರ್. ಅಂದ್ರೆ ನಾನು ಒಬ್ಬರೊಬ್ಬನೇ ಕರಿಬೇಕು, ಅಷ್ಟು ಫ್ರೆಂಡ್ಸ್ ಇದ್ದಾರೆ ಸರ್ಗೆ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಶ್ರೀನಾಥ್ ಅಂತ. ಓಕೆ. ನಿಮ್ಮ ಫ್ರೆಂಡ್ಶಿಪ್ ಎಷ್ಟು ವರ್ಷದಿಂದ? ಸುಮಾರು ಒಂದು 4-5 ವರ್ಷ ಆಯಿತು. ಓಕೆ. ಇವರು ಫಸ್ಟ್ ವಾಕಿಂಗ್ ಬರ್ತಾ ಇದ್ರು. ವಾಕಿಂಗ್ ಆಗಿದ್ದಾದ್ಮೇಲೆ ಬರೀ ವಾಕಿಂಗ್ ಮಾಡಿದ್ರೆ ಸಾಲಲ್ಲ ಸುಬ್ಬು, ನಾನು ಬ್ಯಾಡ್ಮಿಂಟನ್ ಆಡ್ತಾ ಇದ್ವಿ. ಬ್ಯಾಡ್ಮಿಂಟನ್ ಆಡೋಕ್ಕೆ ಶುರು ಮಾಡಿ ಅಂತಂದ್ರೆ ಬ್ಯಾಡ್ಮಿಂಟನ್ ಆಡೋಕ್ಕೆ ಶುರು ಮಾಡಿದ್ರು. ಇವ್ರ ಬಗ್ಗೆ ಹೇಳಬೇಕಂತಂದ್ರೆ ಈಸ್ ಎ ವರ್ಕೋಹಾಲಿಕ್. ಓಕೆ. ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರೆ, ಯಾವ ಕೆಲಸ ಆದ್ರೂ ಪರವಾಗಿಲ್ಲ. ಅವ್ರಿಗೆ ದಿಸ್ ಇಸ್ ಬಿಸ್ನೆಸ್. ಫ್ರೆಂಡ್ಸ್ಗೆ ಕಷ್ಟ ಸುಖ ಅದನ್ನ ಇವಾಗ ಅವ್ರ ಕೆಲಸ ಅಂತ ತಿಳ್ಕೊಂಡು ಟಕ ಟಕ ಅಂತ ಮಾಡ್ತಾರೆ. ಸೊ ಹಿ ಇಸ್ ಎ ಕೈಂಡ್ ಹಾರ್ಟೆಡ್ ಫೆಲೋ ಅಂಡ್ ಹಿ ಇಸ್ ಆಲ್ವೇಸ್ ಆಕ್ಟಿವ್. ಓಕೆ. ಇನ್ಸ್ಪಿರೇಷನ್. ಸೊ ಎಲ್ಲರಿಗೂ ಇನ್ಸ್ಪಿರೇಷನ್ ಆಗ್ತಾರೆ ಸರ್. ಸೊ ಒಳ್ಳೊಳ್ಳೆ ಫ್ರೆಂಡ್ಸ್ ನೀವು ಸಂಪಾದನೆ ಮಾಡಿದ್ದೀರಾ ಅಂತ ಹೇಳ್ಬೋದು. ಸರ್ ಬನ್ನಿ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಸುರೇಂದ್ರ ಅಂತೇಳಿ. ಓಕೆ. ಸುಮಾರು ಒಂದು 7-8 ವರ್ಷದಿಂದ ಪರಿಚಯ. ಓಕೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಆ ಥರ ಇದ್ದಾರೆ. ಹೌದು. ನಮಗೆ ಪರಿಚಯ ಆದದ್ದು ವಾಕ್ನಲ್ಲೇ. ಓಕೆ. ಇವತ್ತು ನೋಡ್ತಾನೆ ಹಂಗೆ ಬರುತ್ತೀವಿ ಫ್ರೆಂಡ್ಸಲ್ಲಿ. ಅವತ್ತಿಂದ ಇವತ್ತುವರೆಗೂ ಅವನಲ್ಲಿ ಏನೂ ಚೇಂಜಸ್ ಕಾಣಿಲ್ಲ. ಓಕೆ. ಗಾಡ್ ಬ್ಲೆಸ್ ಯು. 100 ವರ್ಷ ಬದುಕಲಿ ಅಂತ ಆಶೆ. ಇನ್ನೊಂದು ಮರ್ತಿದೆ, ನಮ್ಮಲ್ಲಿ 1,000 ಶಿಕ್ಷಕರಿದ್ದಾರೆ. ಆ ಶಿಕ್ಷಕರ ದಿನಾಚರಣೆಗೆ ಇವರು ಏನು ಊಟದ ವ್ಯವಸ್ಥೆ ಕೇಳಿದ್ರು ಮಾಡ್ಕೊಡ್ತಾರೆ, ಚೌಲ್ಟ್ರಿ ಫ್ರೀಯಾಗಿ ಮಾಡ್ಕೊಡ್ತಾರೆ. ದಾನಿಗಳಿಂದ ಹಿಡಿದು ಇವರು ಸಹಾಯನೂ ಮಾಡಿ ನಮಗೆ ಅದಕ್ಕೆ ಅವರು ದೇವರು ಆರೋಗ್ಯ ಕೊಟ್ಟು ಭಾಳ ಚೆನ್ನಾಗಿದ್ದಾರೆ. ನಗ್ನಗ್ತಾ ಯಾವತ್ತೂ ಇನ್ನು ಮುಂದೆ ಇನ್ನೂ ತುಂಬ ಸಂತೋಷವಾಗಿ ಅವ್ರ ಫ್ಯಾಮಿಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದು ಒಂದಕ್ಕೆ ಅಲ್ಲ, ಟೀಚರ್ಸ್ ನಮ್ದು ಏನೇ ಫಂಕ್ಷನ್ ಇರಲಿ ಮುಂಚೂಣಿಯಲ್ಲಿ ನಿಂತ್ಕೊಂಡು ನಮಗೆ ಬಲಗೈ ಬಂಟರಾಗಿ ಇರ್ತಾರೆ ಅವರು. ಅದನ್ನು ನಾವು ಗಂಟಾಘೋಷವಾಗಿ ಹೇಳಬಲ್ಲರು. ಸೂಪರ್ ಸರ್. ಏನು ಸರ್ ಇಷ್ಟೊಂದು ಖುಷಿ ಆಗುತ್ತೆ. ಓಕೆ. ಫಸ್ಟ್ ಆಫ್ ಆಲ್ ಬರ್ತ್ಡೇ ವಿಶಸ್ ಟು ನಿಮ್ಮ. ಥ್ಯಾಂಕ್ ಯು. ಸಾರಿ, ನನ್ನ ಹೆಸರು ರಾಘವೇಂದ್ರ ಅಂತ ಅಂದ್ಬಿಟ್ಟು. ನಮ್ಮ ಫ್ರೆಂಡ್ಶಿಪ್ ಆಲ್ಮೋಸ್ಟ್ ಒಂದು 4-5 ಇಯರ್ಸ್ ಆಯಿತು. ಆ್ಯಂಡ್ ವೆರಿ ಗುಡ್ ಹಾರ್ಟೆಡ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಅಂದರೆ ಈಸ್ ವೆರಿ ಮಚ್ ಇನ್ನು ಇದು ರೆಡಿ ಫಸ್ಟ್. ಕರೆಕ್ಟ್. ಸೊ ಗಾಡ್ ಬ್ಲೆಸ್ ಹಿಮ್. ಮುಂದೆ ಚೆನ್ನಾಗಿರಲಿ. ಇನ್ಯಾರು ಮಿಸ್ ಆಗಿದಾರ? ಶ್ರೀಮತಿಯವರು ಅವ್ರಿಗೆ ಬೆನ್ನೆಲುಬು. ಸಹ ಮಾಡ್ತಿರ್ತಾರೆ. ಇರ್ಬೇಕಲ್ವಾ? ಅದನ್ನ ಎಡಿಟ್ ಮಾಡಿ. ಮುಖ್ಯವಾಗಿ ಅವರು ಶ್ರೀಮತಿ ಇದ್ರದಲ್ಲ ಬೆನ್ನೆಲುಬಾಗಿದ್ದಾರೆ. ಅವ್ರು ಯಾವುದೇ ವಿಷಯಕ್ಕೂ ಎಲ್ಲೇ ಇದ್ದಾರೆ. ಬನ್ನಿ ನೀವು. ಅವರು ಧನ ಸಹಾಯ, ಆರ್ಥಿಕವಾಗಿ ಎಲ್ಲಾ ಕೆಲಸಗಳನ್ನು ಸಹಾಯ ಮಾಡ್ತಾರೆ. ಆದ್ರೆ ಅವ್ರು ಒಂದಿನಾನು ಮುಖ ಸಪ್ಪೆ ಮಾಡ್ಕೊಳಲ್ಲ. ಬೆನ್ನೆಲುಬು ಅಂತ ಹೇಳಿದ್ರು ತಪ್ಪೇನಿಲ್ಲ. ಬ್ಯಾಕ್ ಬೋನ್ ಅವ್ರಿಗೆ, ನಮ್ಮ ಕಬ್ಬಣ್ಣ ಅವ್ರಿಗೆ. ಮೇಡಮ್ ನಿಮ್ಮ ಹೆಸರು? ಉಮಾರಾಣಿ ಅವರೇ. ಎಷ್ಟು ಲೈವ್ಲಿಯಾಗಿ ಕಾಣ್ತಿದ್ದಾರೆ ಅಂದರೆ, ಸೊ ಇವ್ರು ಬಂದು ಸರ್ ಶ್ರೀಮತಿ ಅವರು. ಸೊ ಬ್ಯಾಕ್ ಬೋನ್ ಅಂತಾನೆ ಹೇಳ್ಬೋದು ಇವ್ರನ್ನ. ಸರ್ ಮ್ಯಾಮ್ ನಿಮ್ಮ ಬಗ್ಗೆ ಹೇಳಿ ಸ್ವಲ್ಪ. ಹೇಳಿ. ಓಕೆ. ನೀವೇನು ಇಲ್ಲಿ ಹೇಗೆ ಸಪೋರ್ಟ್ ಮಾಡ್ತೀರಾ ಹಸ್ಬೆಂಡ್ಗೆ? ಯಾವ ರೀತಿ ಸಪೋರ್ಟ್ ಮಾಡ್ತೀರಾ? ಎಲ್ಲ ರೀತಿಲೂ ಸಪೋರ್ಟ್. ಎಲ್ಲ ರೀತಿಲೂ ಒಂದು 2 ರೀತಿ ಹೇಳ್ಬೇಕು, ನಮಗೆ ಗೊತ್ತಾಗ್ಬೇಕು, ನಮಗೆ ಕ್ಲಿಯರಿಟಿ. ಯಾವಾಗಲೂ ಹೇಳ್ದಂಗೆ ಡಿಸೈನ್ ಎಲ್ಲ ಮಾಡ್ತೀನಿ. ಓಕೆ. ಆಫೀಸ್ ಎಲ್ಲ ನೋಡ್ಕೋತೀರಾ. ಓಕೆ. ಸೊ ಸರ್ ಹೇಗೆ ಅನಿಸ್ತಾರೆ ನಿಮಗೆ? ಏನು ಸರ್ ಅಂದರೆ ಏನು ಒಂದು ಮಾತು ಹೇಳಿ. ಎಲ್ಲರೂ ಫ್ರೆಂಡ್ಸ್ ಅಂತೂ ಹೊಗಳಿ ಏನಂತಾರೆ ಉಪ್ಪರಿಗೇರಿಸ್ಬಿಟ್ಟಿದ್ದಾರೆ ಸರ್ನ. ವೈಫ್ 1-2 ಮಾತು ಹೊಗಳಿದ್ರೆ ಸರ್ಗೆ ಖುಷಿ. ಪುಣ್ಯ. ಓ ಮೈ ಗಾಡ್. ಸೂಪರ್. ಸರ್ ನಿಮ್ಗೇನಾದ್ರು ವೈಫ್ ಬಗ್ಗೆ ಹೇಳಬೇಕು ಅಂತಿದ್ಯಾ? ಏನಿಲ್ಲ, ಹೇಳ್ಬೇಕಾ ಸರ್? ತುಂಬಾ ಸಪೋರ್ಟ್ ಮಾಡ್ತಾರೆ. ಓಕೆ. ಸೊ ನಾನು ಇಲ್ಲ ಅಂದ್ರೂ ಆಫೀಸ್ ನೋಡ್ಕೊಂಡು ಹೋಗ್ತಾರೆ. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಲವ್ ಮ್ಯಾರೇಜ್ ಆಗಿ ಏನಿಲ್ಲ ಅಂದ್ರೆ ಎಲ್ಲರೂ ಡಿಸಪಾಯಿಂಟ್ ಆಗ್ತಾರೆ ಲವ್ ಮ್ಯಾರೇಜ್ ಆಗಿರೋರು ಅಲ್ವಾ ಸರ್? ಮತ್ತೆ ಲವ್ ಮ್ಯಾರೇಜ್ ಅಂತ ಹೇಳಿದ್ಮೇಲೆ ಮುಗಿತೀನಿ. ಹೇಳ್ಬೇಕೇನಾದ್ರು 1-2 ಆದ್ರೂ ಹೇಳ್ಬೇಕು. ಏನಿಲ್ಲ ಪಾತ್ರದೇನಿಲ್ಲ. ಇಲ್ಲ ಹೇಳಬೇಕು. ನಾರ್ಮಲ್ ಜೀವನ. ಮುಂಚೆನೂ ಲವ್ ಮಾಡ್ತಿದ್ವಿ, ಈಗಲೂ ಲವ್ ಮಾಡ್ತಾರೆ. ಓಕೆ. ಒನ್ ಸ್ಪೆಷಾಲಿಟಿ ಏನಕ್ಕೆ ಇವರೇ ಇಷ್ಟ ಆದ್ರು ನಿಮ್ಗೆ? ಏನ್ ಕೆಲಸ ಮಾಡ್ತಾರೆ ಅಂತ ಒಪ್ಕೊಂಡ. ಇಲ್ಲ ಅವ್ರು ಹಾನೆಸ್ಟ್ ಆಗಿ ಹೇಳಿದ್ದಾರೆ. ಹಾನೆಸ್ಟ್ ಆಗಿ ಹೇಳಿದ್ರೆ ಯಾಕಂದ್ರೆ ಅವರು ಕೂಡ ವರ್ಕೋಹಾಲಿಕ್, ಸರ್ ಕೂಡ. ಸೊ ಅವರು ಏನಂದ್ರೆ ಅರ್ಧ ಕೂಡ ವರ್ಕೋಹಾಲಿಕ್. ಬೇಕಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಅಂತಾನೆ ನಾವು ಇಷ್ಟಪಟ್ಟು ಮದುವೆ ಆದ್ವಿ. ಓಕೆ ಸರ್. ಇಷ್ಟು ಹಾನೆಸ್ಟ್ ಆಗಿ ಏನಿದೆ ಇಲ್ಲೇನು ಬರುತ್ತೆ ಅದು ಹಾಗೆ ಫಿಲ್ಟರ್ ಇಲ್ಲ ಹೇಳ್ತಾರಲ್ಲ, ಅದೇ ಖುಷಿ ಆಗುತ್ತೆ. ಮೇಡಮ್ ನಿಮಗೇನು ಸ್ಪೆಷಲಿಟಿ ಅವ್ರಿಗೆ ಇಷ್ಟ ಆಯಿತು? ಅವ್ರನ್ನೇ ಮದುವೆ ಆಗಬೇಕು ಅಂತ ಏನಕ್ಕೆ ಅನಿಸ್ತು, ಅಥವಾ ಅವ್ರನ್ನೇ ಪ್ರೀತಿಸ್ಬೇಕಂತ ಏನಕ್ಕೆ ಅನಿಸ್ತು?
ಒಳ್ಳೋರು ಅನ್ಸ್ತು. ಓಕೆ ನಿಮ್ದು ಏನಾದ್ರು ಇದ್ರೆ ಹೇಳಿ. ಏನಿಲ್ಲಪ್ಪ ಆ ಥರ ಗಂಡು ಬೇಕಂತ ಅರ್ಕೆ ಮಾಡ್ಕೊಂಡಿದ್ದೀನಿ. ಏನಿಲ್ಲ ಆ ಥರ ಓಕೆ ಸೊ ಮದ್ವೆಗೆ ಮುಂಚೆ ಹೇಗಿರ್ಬೇಕು ಅಂತ ಅನ್ಕೋತೀವೋ ಏನೋ ಗೊತ್ತಿಲ್ಲ ಅದೆಲ್ಲ, ಬಟ್ ಮದುವೆ ಆದ್ಮೇಲೆ ಇರೋದಿದೆಯಲ್ವಾ ಅದು ಮುಖ್ಯ. ಸೊ ಚೆನ್ನಾಗಿದ್ದೀರಾ, ಸೊ ಈಗ ಇನ್ನೂ ತುಂಬ ಚೆನ್ನಾಗಿರಿ ಅಂತ ನಾವೆಲ್ಲರೂ ಕೇಳ್ಕೊತೀವಿ ಅಷ್ಟೇ. ಓಕೆನಾ? ಸೊ ಇನ್ನೊಂದೇನೋ ಹೇಳ್ಬೇಕು ನಾನು. ಸೊ ಇನ್ನೊಂದೇನು ಹೇಳ್ಬೇಕಂತಾನೆ, ಇಷ್ಟು ಫ್ರೆಂಡ್ಶಿಪ್ ವಾಕಿಂಗಲ್ಲಿ ಆಗಿರ್ಬೋದು, ಹೇಗೆ ಆಗಿರ್ಬೋದು, ಸೊ ನೀವು ನೋಡ್ತಾ ನಮಗೂ ಖುಷಿ ಆಗುತ್ತೆ, ನಮಗೂ ಈ ಥರ ಫ್ರೆಂಡ್ಸ್ ಬೇಕು ಅಂತ ಅನ್ಸುತ್ತೆ ನಮ್ಮ ಲೈಫಲ್ಲೂ ಕೂಡ. ಸೊ ಹೀಗೆ ಇರಿ, ಎಲ್ಲರೂ ಚೆನ್ನಾಗೆ ಫುಲ್ ಸಪೋರ್ಟಿವ್ ಆಗಿರಿ, ಖುಷಿಯಾಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಏನು ಸ್ನೇಹಿತರ ಬಳಗ ಇನ್ನೂ ಹೆಚ್ಚಾಗಲಿ ಅಥವಾ ಈಗಿರೋರು ಇನ್ನೂ ಚೆನ್ನಾಗಿರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಸರ್. Happy birthday to you. Happy birthday dear Subhana. Happy birthday to you. May God bless you. May God Bless you. Happy birthday to you. ಮಾನಿನ ಕರ್ಕೊಂಡು ಹೋಗ್ತಾಯಿತ್ತು. ಕೈ ಓಕೆ ಕಟ್ ಮಾಡೋಣ. ಥ್ಯಾಂಕ್ ಯು. ಯಾವತ್ತು ರೈಟ್ ಹ್ಯಾಂಡ್ ನಿಲ್ಸು. ತಿನ್ಸ್ಬೇಕು. ನೀವು ಗಂಡ ಹೆಂಡತಿ ತಿಳ್ಕೊಳ್ರಿ ಫಸ್ಟ್, ಅದು ಹೇಳ್ಕೊಡ್ಬೇಕು. ಎಲ್ಲ ಹೇಳ್ಕೊಟ್ಟು ಏನು ಅಂತ ಹೇಳ್ಕೊಡು. ಒಂದ ಎರಡ ಅಹೋ ಬಾಯಿ ತೆಗೆದೋಡಪ್ಪ. ಇಬ್ರು ಡಯಟ್ ಅಲ್ಲಿ ಇದ್ದೀರಾ? ಏನಿಲ್ಲ, ತುಂಬಾ ಕಡಿಮೆ ತಿಂದ್ರೆ. ಎಕ್ಲೆಸ್ ತಂದಿಲ್ಲಮ್ಮ, ಎಕ್ಲೆಸ್ ಫ್ರೂಟ್ಸ್ ಆಯ್ತಾ? ಫ್ರೂಟ್ ತಿನ್ಬೋದಲ್ಲ? ಸುಬಾಣ ಸ್ವಲ್ಪ ತಿನ್ನಿ ಆರಾಮ. ಬೆಳಿಗ್ಗೆಯಿಂದ ಬೇಜಾನ್ ತಿಂದ್ರೆ ಥ್ಯಾಂಕ್ ಯು. ಫ್ರೂಟ್ ತಿನ್ಸ್ಬಿಡ ಬಿಡು. ನೋಡಿ ನಾನು ಎಷ್ಟು ಒಳ್ಳೆ ಫ್ರೂಟ್ ತಿನ್ನಿಸ್ತಾ ಇದ್ದೀನಿ. ಚೆನ್ನಾಗಿರ್ಲಿ ತಮ್ಮ. ಒಳ್ಳೆಯವನಂತ ಅವ್ರು ಲಾಕೋಕೆ ಗೊತ್ತಿರಪ್ಪ. ಸದ್ಯ ಸುಬ್ಬಣ್ಣ ಒಳ್ಳೆಯವನಿಗ. ಸುಬ್ಬಣ್ಣ ನಡ್ಕೊ ನೀನು. ಸಾಕು, ಪ್ಲೇಟ್ ಕಟ್ ಮಾಡ್ಕೊಬಿಡೋಣ. ಸ್ವಲ್ಪ ಸುಬ್ಬಣ್ಣ. ಬರ್ಡೇ ಕಳೆಯೋದು ಚಿಕ್ಕದು 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 ಈ ತರ ಕೇಕ್ ತಿನ್ಸೋದು ಫಸ್ಟ್ ಟೈಮ್ ನೋಡ್ತಾ ಇದೀನಿ ನಾನು. ಹೌದಾ? ಹೌದು, ಈ ತರ ಕೇಕ್ ತಿನ್ಸೋದು ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಹೌದಾ? ನಾವೆಲ್ಲ ಹಂಗೆ. ಬಾಲಾಜಿ ಸುಬ್ಬಣ್ಣ ಇನ್ನೊಂದು ಮುಖ ಅಲ್ಲ, ಇಷ್ಟೊತ್ತಿನಲ್ಲಿ ತಿನ್ನಿಸ್ತೀವಿ, ಇನ್ನೊಂದು ಗಂಟೆ ಆದ್ಮೇಲೆ ಒಳ್ಳೇದು ಕೊಡ್ತೀವಿ. ಸರ್ ಬನ್ನಿ. ರೂಲ್ಸ್ ಏನ ಬರ್ದವ್ರ? ಯಾಕಡೆ ಬೇರೆ ನೆಕ್ಸ್ಟ್ ಯಾರಪ್ಪ? ನೆಕ್ಸ್ಟ್ ಯಾರು? ನಿಮ್ದಾ? ಮೈಸೂರು ಮಹಾರಾಜ ಕಳೆ ಬಂತಲ್ಲಣ್ಣ. ಇದು ಯಾಕೋ ಒಬ್ರಿಗೆ ಹಾಕ್ಬಿಡ್ತೀನಿ, ಇಲ್ಲ ಮುರಿದಾಕ್ಬಿಡ್ತೀನಿ. ಸರ್ ಒಂದು ಸೆಕೆಂಡ್ ಅವ್ರ ಜೊತೆ ಇದೇ ಇದರಲ್ಲಿ ಎಲ್ಲರೂ ಫೋಟೋ ಬನ್ನಿ. ಎಲ್ಲ ಬನ್ನಿ. ಬಾಮ್ಮ. ಹಲೋ ಫ್ರೆಂಡ್ಸ್, ಸೊ ಈಗ ಜಸ್ಟ್ ಮನೆಗೆ ರೀಚ್ ಆದೆ ನಾನು. ಸುಬ್ರಹ್ಮಣ್ಯ ಸರ್ ಬರ್ತಾರೆ ಸೆಲೆಬ್ರೇಷನ್ ಎಲ್ಲರೂ ನೋಡಿದ್ರಲ್ಲ, ಎಷ್ಟು ಚೆನ್ನಾಗಿದ್ದಾರೆ ಫ್ರೆಂಡ್ಸ್. ಅವರಿಗೆ ಅಷ್ಟು ಫ್ರೆಂಡ್ಸು, ಓ ಮೈ ಗಾಡ್. ಒಬ್ಬರು 5 ವರ್ಷ 6 ವರ್ಷ ಫ್ರೆಂಡ್ಶಿಪ್ ಅಂತಾರೆ, ಇನ್ನೊಬ್ಬರು 25 ವರ್ಷದ ಫ್ರೆಂಡ್ಶಿಪ್ ಅಂತಾರೆ. ಗ್ರೇಟ್ ಅಂತ ಹೇಳ್ಬೋದು. 25 ವರ್ಷ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡೋದು ಈಸಿನೇ ಅಲ್ಲ ಇವಾಗಿನ ಕಾಲದಲ್ಲಿ. ಅಷ್ಟೊಂದು ಒಳ್ಳೆ ಮನಸ್ಸು ಅವ್ರುಗಳದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮೆಲ್ಲರಿಗೂ ಇರ್ತಾರಲ್ವ ಆ ಥರ ಫ್ರೆಂಡ್ಸು, ಬಟ್ ಇಷ್ಟೊಂದು ವರ್ಷ ಫ್ರೆಂಡ್ಸ್ ನಾನಂತೂ ನೋಡಿಲ್ಲ. ಸೊ ತುಂಬಾ ಚೆನ್ನಾಗಾಯ್ತು ಅವ್ರ ಬರ್ತ್ಡೇ ಸೆಲೆಬ್ರೇಷನ್. ಒಬ್ರೊಬ್ರು ಸಣ್ಣ ಹೊಗಳಿದ್ದು ನೀವು ಕೂಡ ನೋಡಿದ್ರಿ. ಸೊ ನನಗಂತೂ ಅವ್ರನ್ನೆಲ್ಲನೂ ಭೇಟಿ ಮಾಡಿದ್ದು ತುಂಬಾ ಖುಷಿ ಆಯಿತು ಇವತ್ತು. ಹಾಗೆ ಹೇಳ್ದಂಗೆ ಒಬ್ರೊಬ್ರಲ್ಲೂ ಒಂದೊಂದು ವಿಭಿನ್ನವಾದ
ಟ್ಯಾಲೆಂಟೇ ಇದೆ. ಅವರು ಮಾತಾಡೋ ರೀತಿ, ಅವ್ರು ಮಾತಾಡೋ ಶೈಲಿ, ಮನ್ಸು ಬಿಚ್ಚಿ ಮಾತಾಡಿದ್ರು, ಎಲ್ಲರೂ ಮನ್ಸು ಪೂರಕವಾಗಿ ಮಾತಾಡಿದ್ರು. ನಾನು ಆ್ಯಕ್ಚುಲಿ ಅವ್ರನ್ನೆಲ್ಲ ಫಸ್ಟ್ ಟೈಮ್ ಮೀಟ್ ಆಗಿದ್ದು. ಸೊ ಫಸ್ಟ್ ಟೈಮ್ ಮೀಟ್ ಆಗಿರೋ ಅಂಥ ಫೀಲೇ ಕೊಡಲಿಲ್ಲ ಫ್ರೆಂಡ್ಸ್. ಅವ್ರು ನನಗೆ ಒಂದೊಳ್ಳೆ ಕಂಫರ್ಟ್ ಝೋನ್ ಕೊಟ್ಟರು. ಸೊ ಮನಸ್ಫೂರ್ತಿಯಾಗಿ ಮಾತಾಡಿದ್ರು. ಹಾಗೆ ನಾವೆಲ್ಲರೂ ಮಾತುಕತೆಯನ್ನು ಮುಗಿಸ್ಕೊಂಡು ಈ ಕಡೆ ನಾನು ಬಂದೆ, ಆ ಕಡೆ ಅವರು ಹೊರಟರು. ಸೊ ಇಲ್ಲಿಗೆ ಇವತ್ತಿನ ನನ್ನ ದಿನ ವಿತ್ ಸುಬ್ರಹ್ಮಣ್ಯ ಸರ್ ಬರ್ತ್ಡೇ ಸೆಲೆಬ್ರೇಷನಲ್ಲಿ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಕೀಪ್ ಸಪೋರ್ಟಿಂಗ್ ದೀಪರಾಯ ಅಂತ ಹೇಳ್ತಾ, ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ದೀಪರಾಯಸ್ ಯೂಟ್ಯೂಬ್ ಚಾನೆಲ್. ಮರಿಬೇಡಿ ಕಮೆಂಟ್ ಮಾಡೋಕ್ಕೆ ನನ್ನ ವಾಟ್ಸಪ್ ನಂಬರ್ಗೆ. ಮತ್ತು ಫ್ರೆಂಡ್ಸ್, ಇನ್ನೊಂದು ಇಂಪಾರ್ಟೆಂಟು, ತುಂಬ ಜನ ನನ್ನ ವೀಡಿಯೋಸ್ನ ಹಾಗೆ ನೋಡ್ತಾ ಇದ್ದೀರಾ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿರೋ ನನ್ನನ್ನು ನೀವು ಹೀಗೆ ಸಪೋರ್ಟ್ ಮಾಡಬೇಕು, ಇನ್ನೂ ಹೆಚ್ಚು ಸಪೋರ್ಟ್ ಮಾಡಬೇಕು ಅಂತ ಅಂದರೆ ಒಂದು ಲೈಕ್ನ ಕೊಡಿ ಫ್ರೆಂಡ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಒಂದು ಲೈಕು ನನಗೆ ಇನ್ನೂ ಇನ್ಸ್ಪಿರೇಷನ್ ಆಗುತ್ತೆ. ಇನ್ನು ಹೆಚ್ಚಿನ ವೀಡಿಯೋಗಳು ನಿಮಗೆ ನಾನು ಕೊಡ್ತಾ ಹೋಗ್ತೀನಿ, ಇನ್ನು ಹೆಚ್ಚಿನ ಎಂಟರ್ಟೈನ್ಮೆಂಟ್ ಕೊಡ್ತಾ ಹೋಗ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ, ಸೊ ಇಲ್ಲಿಗೆ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನನ್ನ ವಾಟ್ಸಪ್ ನಂಬರ್ಗೆ ಕಮೆಂಟ್ ಮಾಡಬೇಕು ನೀವು. ನನ್ನ ವಾಟ್ಸಪ್ ನಂಬರ್ ಬಂದು 9916333773ಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.